ಹೇ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSB ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಂಜೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವಾಗ ಟೈಮು 7 ಗಂಟೆ ಆಗಿದೆ. ನನ್ನ ಮಗಳು ಆಲ್ರೆಡಿ 7 ಗಂಟೆಗೆ ನಿದ್ದೆ ತೂಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಕೆಲಸ ಕೊಟ್ಟರೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊತಾಳೆ ಅಂದ್ಬಿಟ್ಟು ಗ್ರೇಪ್ಸ್ ಎಲ್ಲ ವಾಶ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಗ್ರೇಪ್ಸ್ ತೊಗೊಂಬರೋದಕ್ಕೆ ಹೋದಾಗ ತಾತ ಹೇಳಿದ್ರು, ಮಕ್ಕಳಿಗೆಲ್ಲ ಹಾಗೆ ಕೊಡಬೇಡಿ, ನೀಟಾಗಿ ಉಪ್ಪು ಹಾಕ್ಬಿಟ್ಟು ನೈಟೇ ನೆನೆಸಿಡಿ, ಆಮೇಲೆ ಬೆಳಗ್ಗೆ ಕುಡಿ, ತುಂಬ ಡಸ್ಟು ಮತ್ತು ಅದಕ್ಕೆಲ್ಲ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳಿದರು. ಹಾಗಾಗಿ ನೀನು ನೀಟಾಗಿ ವಾಶ್ ಮಾಡು ಅಂತ ಅವಳಿಗೆ ಹೇಳಿದ್ದೆ. ಅವಳು ಸ್ವಲ್ಪ ಉಪ್ಪು ಹಾಕಿ ಅಂದರೆ ಅವಳು ನೀಟಾಗಿ ಜಾಸ್ತಿನೇ ಉಪ್ಪು ಹಾಕಿಬಿಟ್ಟಿದ್ಲು. ಅಷ್ಟರಲ್ಲಿ ನೆಲ್ಲಿಕಾಯಿ ಇತ್ತು ಎಷ್ಟೊಂದು, ಇದನ್ನು ವಾಶ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ತುಂಬ ನೆಲ್ಲಿಕಾಯಿ ಇತ್ತು, ನಾನು ಡೈಲಿ ತಿನ್ನೋದಕ್ಕೆ ಅಂತ ತರಿಸಿದ್ದು. ಸ್ವಲ್ಪ ದಿನ ಆದಮೇಲೆ ಅದು ಹಾಳಾಗುತ್ತೆ. 1-2-3 ಡೇಸ್ ಆದಮೇಲೆ ಚುಕ್ಕಿ ಚುಕ್ಕಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಅದನ್ನು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ನೀಟಾಗಿ ನೆಲ್ಲಿಕಾಯಿನೆಲ್ಲ ತೊಳೆದ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕು, ಅಥವಾ 1-2 ಕುದಿ ಬಂದರೆ ಸಾಕಾಗತ್ತೆ. ಇದು ಕುದಿಸಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ. ಇವಾಗ ಇದಾಗಿದೆ, ಇದನ್ನು ನೀರು ಸೋಸ್ಕೊಬೇಕಿದು. ಇದು ಸ್ವಲ್ಪ ಬೇಯಿಸೋದ್ರಿಂದ ಸ್ವಲ್ಪ ಮೆತ್ತಗಾಗಿರುತ್ತೆ. ಇವಾಗ ನೀಟಾಗಿ ಇದನ್ನು ನೀರು ಸೋರಿಸ್ಕೊತಾ ಇದ್ದೀನಿ. ಇದನ್ನು ತಕ್ಷಣ ಹೆಚ್ಚಬೇಡಿ ನೀವು, ಇದನ್ನು ಒಂದು 5-10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ಇದು ತುಂಬ ಬಿಸಿ ಇರುತ್ತೆ, ಹೆಚ್ಚೋದಕ್ಕಾಗಲ್ಲ. ಅದಕ್ಕೋಸ್ಕರ ಇದು ತಣ್ಣಗಾಗೋಷ್ಟರಲ್ಲಿ ಊಟ ಮಾಡ್ಕೊಂಡ್ಬಿಡಬೇಕು ಅಂದ್ಬಿಟ್ಟು ನಾನು ಮಕ್ಕಳಿಗೆಲ್ಲ ನಾನೇ ಊಟ ಮಾಡಿಸ್ತಾ ಇದ್ದೀನಿ. ಅವರು ಊಟ ಹಾಕ್ಕೊಟ್ರೆ ತುಂಬ ಹೊತ್ತು ಮಾಡ್ತಾರೆ, ಬೇಗ ಬೇಗ ತಿನ್ನಲ್ಲ, ಮತ್ತು ಮಲ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳಲ್ಲ. ಅದಕ್ಕೋಸ್ಕರ ನಾನೇ ಇಬ್ಬರಿಗೂ ತಿನ್ನಿಸೋಣ ಅಂದ್ಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೀನಿ. ಇವತ್ತು ಅನ್ನ ಸಾಂಬಾರು ಜೊತೆಗೆ ಹಿರಳಿಕಾಯಿ ಉಪ್ಪಿನಕಾಯಿ. ನಮ್ಮ ಮನೇಲಿ ಹಿರಳಿಕಾಯಿ ಉಪ್ಪಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ. ಆದರೆ ನನ್ನ ಹಸ್ಬೆಂಡ್ಗೆ ಬೇರೆ ಯಾವುದೇ ಉಪ್ಪಿನಕಾಯಿ ತಿನ್ನಲ್ಲ, ಅವರು ಹಿರಳೆಕಾಯಿ ಮಾತ್ರ ತಿನ್ನೋದವರು. ನಾನೇ ಮಕ್ಕಳಿಗಿಬ್ರಿಗೂ ಊಟ ಮಾಡಿಸ್ದೆ. ಊಟ ಎಲ್ಲ ಮಾಡಿಕೊಂಡು ನಾನಿಲ್ಲಿ ನೆಲ್ಲಿಕಾಯಿನ ಹೆಚ್ಚೋದಕ್ಕೆ ಕೂತ್ಕೊತಾ ಇದ್ದೀನಿ. ನನ್ನ ಮಗಳು ಬೇರೆ ಏನಾದರೂ ಕೆಲಸ ಮಾಡೋ, ಸ್ವಲ್ಪ ಅದನ್ನು ತೊಗೊಂಬ ಇದನ್ನು ತೊಗೊಂಬ ಅಂದರೆ ಮಾಡಲ್ಲ. ಆದರೆ ಈ ಥರ ಏನಾದರೂ ಚಾಕುನಲ್ಲಿ ಕೆಲಸ ಮಾಡುವಾಗ ನಾನು ಮಾಡ್ತೀನಿ ಅಂತ ಬರ್ತಾಳೆ. ನನ್ನ ಮಗಳ ಜೊತೆ ತುಂಬ ಕೆಲಸ ಮಾಡಿಸೋದು ತುಂಬ ಕಷ್ಟ. ಆದರೆ ನನ್ನ ಮಗ ಏನು ಹೇಳಿದರೂ ಮಾಡ್ತಾನೆ. ಇವಳು ಸ್ವಲ್ಪ ಸೋಂಬೇರಿ, ಏನು ಮಾಡಲ್ಲ. ಅವಳಿಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ತಾಳೆ ಅಷ್ಟೇ. ನಾನು ನೆಲ್ಲಿಕಾಯಿನ ಯಾವ ಸೈಜ್ ಬೇಕೋ ಆ ಸೈಜಲ್ಲೆಲ್ಲ ಹೆಚ್ಕೊತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾನು ಇದನ್ನು ಊಟದ ಜೊತೆಗೆ ಅನ್ನೋದಕ್ಕಿಂತ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಚಿಕ್ಕದಾಗೆ ಹೆಚ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೆಲ್ಲಿಕಾಯಿ ಆಗಿದೆ. ಇದು ಹೈಬ್ರಿಡ್ ನೆಲ್ಲಿಕಾಯಿ, ಇದು ತುಂಬ ದಪ್ಪ ಇತ್ತು. ನಮ್ಮೂರಲ್ಲೆಲ್ಲ ನೆಲ್ಲಿಕಾಯಿ ಅಂದರೆ ಸ್ವಲ್ಪ ಕಹಿ ಇರುತ್ತೆ ಮತ್ತು ಸೈಜ್ ಚಿಕ್ಕದಿರುತ್ತೆ. ಇಲ್ಲಿ ನೋಡಿ ದಪ್ಪದಿದೆ. ಇವಾಗ ನಾನು ಈ ನೆಲ್ಲಿಕಾಯಿನೆಲ್ಲ ಒಂದು ಪಾತ್ರೆನಲ್ಲಿ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ, ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಉಪ್ಪು ಹಾಕ್ಕೊಳ್ಳೋವಂಥ ಕ್ಲಿಪ್ಪಿಂಗು ಮಿಸ್ ಆಗಿದೆ, ಸಾರಿ ಫ್ರೆಂಡ್ಸ್, ಕ್ಷಮೆ ಇರಲಿ. ಇವಾಗ ಇದಕ್ಕೆ ಖಾರಕ್ಕೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕ್ವಾಂಟಿಟಿ ಕಮ್ಮಿ ಇದೆ ನೆಲ್ಲಿಕಾಯ್ದು, ಒಂದು 10 ನೆಲ್ಲಿಕಾಯಿ ಇದೆ ಇದರಲ್ಲಿ ಅಷ್ಟೇನೆ. ಇವಾಗ ಒಂದು ಬಾಣಲೆಗೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಉರಿನ ಕಮ್ಮಿನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಅದು ಕಪ್ಪಾಗಿಬಿಡುತ್ತೆ, ನಾವು ಅದು ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಉಪ್ಪಿನಕಾಯಿದು. ಅದಕ್ಕೋಸ್ಕರ ಉರಿ ಕಮ್ಮಿನಲ್ಲಿ ಇಟ್ಕೊಳ್ಳಿ. ಇದೇನು ತುಂಬ ಉರಿಬೇಕು ಅಂತೇನಿಲ್ಲ, ಸ್ವಲ್ಪ ಚಟಪಟ ಅಂದಾಗ ಅದನ್ನು ಆಫ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ತರಿಯಾಗಿ ನೀವು ಪೌಡರ್ ಮಾಡ್ಕೊಳ್ಳಿ. ಈ ಪೌಡರ್ ಮಾಡಿರೋದನ್ನು ಈ ನೆಲ್ಲಿಕಾಯಿ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಉಪ್ಪಿನಕಾಯಿಗೆ ನೀವು ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪಿನಕಾಯಲ್ಲಿ ಉಪ್ಪು ಕಮ್ಮಿ ಆದ್ರೂ ಹಾಳಾಗಿಬಿಡತ್ತೆ ಅದು. ಉಪ್ಪಿನಕಾಯಿ ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗಲೇ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದನ್ನು ಹಾಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ, ನೀರು ಹಾಕಿದ್ರೇ ಹಾಳಾಗಿಬಿಡುತ್ತೆ. ಇನ್ನು ಕೆಲವರು ಉಪ್ಪಿನಕಾಯಿ ಹಾಕಿದ್ರೆ ಹಾಳಾಗುತ್ತೆ, ಕೆಲವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅದು. ಆದರೆ ಸಾಸಿವೆನ ಪುಡಿ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ. ನೋಡಿ, ಇವಾಗ ಇದನ್ನು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಹೀಗೆ ತಿನ್ಬೋದು, ಇದಕ್ಕೆ ಇನ್ನೇನು ಬೇರೆ ಹಾಕಬೇಕು ಅಂತೇನಿಲ್ಲ, ಹಾಗೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಜೊತೆ. ನೀವು ಇದನ್ನೆಲ್ಲ ಮಿಕ್ಸ್ ಮಾಡಿ 1-2 ದಿನ ಇಟ್ಟರೆ ಇದರಲ್ಲೇ ನೀರು ಬಿಡತ್ತೆ. ನಾವು ಉಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಬರುತ್ತೆ ಇದು. ನೋಡಿ, ಇವಾಗ ಇದಾಗಿದೆ. ಇದಕ್ಕೆ ನಾನು ಕೊನೆಯದಾಗಿ ಒಂದು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದನೂ ತುಂಬ ದಿನ ಬಾಳಿಕೆ ಬರುತ್ತೆ, ಮತ್ತು ಬಿಸಿ ಬಿಸಿ ಅನ್ನದ ಜೊತೆ
ತುಂಬ ಚೆನ್ನಾಗಾಗತ್ತೆ ಈ ಥರ ಎಣ್ಣೆ ಹಾಕಿರೋ ಉಪ್ಪಿನಕಾಯಿ, ತುಂಬ ಚೆನ್ನಾಗಾಗತ್ತೆ. ನಾನಿವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನೀವು ಏನಾದರೂ ಕ್ವಾಂಟಿಟಿ ಜಾಸ್ತಿ ಇತ್ತಂದರೆ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆನ. ಇಷ್ಟ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಹಾಗೆ ಬಿಟ್ರೂ ಚೆನ್ನಾಗಿರುತ್ತೆ. ಆದರೆ ನನಗೆ ಎಣ್ಣೆ ಹಾಕಿರೋದು ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊತಾ ಇದ್ದೀನಿ. ಬಾಣಲಿ ಚೆನ್ನಾಗಿ ಕಾಯಲಿ, ಆಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಎಣ್ಣೆನ. ಒಂದು ಅರ್ಧ ಲೋಟ ಅಷ್ಟಿದೆ, ಅಥವಾ ನೀವು ಒಂದು 7ರಿಂದ ಒಂದು 8 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೂ ಸಾಕಾಗತ್ತೆ. ಈ ಎಣ್ಣೆ ಬಿಸಿ ಆದಮೇಲೆ ನೀವು ಬೇಕಂದರೆ ಇದಕ್ಕೆ ಸಾಸಿವೆ ಸಹ ಹಾಕ್ಕೊಬೋದು. ನಾನು ಆಲ್ರೆಡಿ ಸಾಸಿವೆನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕಿರೋದ್ರಿಂದ ನಾನಿಲ್ಲಿ ಸಾಸಿವೆನ ಹಾಕ್ಕೊತಾ ಇಲ್ಲ. ಮತ್ತು ಇದು ಉಪ್ಪಿನಕಾಯಿಯನ್ನು ತುಂಬ ಜಾಸ್ತಿ ಇಲ್ಲ, ಕಮ್ಮಿನೇ ಇದೆ ಕ್ವಾಂಟಿಟಿ, ಹಾಗಾಗಿ ಬೇಗ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇದೊಂದು ನಿಮಿಷ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಈ ಎಣ್ಣೆನ ನಾವು ಉಪ್ಪಿನಕಾಯಿ ಅಥವಾ ನೆಲ್ಲಿಕಾಯಿ ಇದೆಯಲ್ಲ ಅದರೊಳಗಡೆಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ತುಂಬ ಕುದಿಬೇಕು ಅಂತೇನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ. ಫ್ರೆಂಡ್ಸ್, ನಮಗೆಲ್ಲ ನೆಲ್ಲಿಕಾಯಿಗೆ ದುಡ್ಡು ಕೊಟ್ಟು ತಿಂದಿರೋದು ಯೋಚನೆನೇ ಇಲ್ಲ. ನಮ್ಮ ಊರ ಸೈಡೆಲ್ಲ ಕಾಡಲ್ಲಿ ಬೆಟ್ಟದಲ್ಲೆಲ್ಲ ಸಿಕ್ತಿತ್ತು, ಹಾಗೆ ತಿಂತಾಯಿದ್ವಿ. ಮತ್ತು ಅಲ್ಲಿ ಕಹಿ ಇರ್ತಿತ್ತು ಸ್ವಲ್ಪ, ಇಲ್ಲಿ ಕಹಿ ಕಮ್ಮಿ ಇದೆ ಅಷ್ಟೇನೆ. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಈ ಎಣ್ಣೆನ ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಿದು. ನೋಡಿ ಇವಾಗ ಎಣ್ಣೆ ಹಾಕಿದಾಗ ಈ ಥರ ಚರ್ರಂತ ಸೌಂಡ್ ಬರುತ್ತಲ್ಲ, ಅಷ್ಟಂದರೆ ಸಾಕಾಗತ್ತೆ, ಜಾಸ್ತಿ ಏನು ಕುದಿಸ್ಬೇಕಂತಿಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ಉಪ್ಪಿನಕಾಯಿನ ಆದಷ್ಟು ಒದ್ದೆ ಇರೋ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ನೀವು ಮುಟ್ಟಕ್ಕೆ ಹೋಗಬೇಡಿ, ಅದು ಆವಾಗ ಹಾಳಾಗಿಬಿಡುತ್ತೆ. ಒಂದೊಂದು ಸಲ ನಮ್ಗೆ ಗೊತ್ತಾಗಲ್ಲ, ಸ್ಪೂನ್ ಒದ್ದೆ ಇರುತ್ತೆ, ಅವಾಗ ಅದಕ್ಕೆ ಹಾಕಿಬಿಡ್ತೀವಿ. ಅದಕ್ಕೋಸ್ಕರ ಡ್ರೈ ಆಗಿರೋಂಥ ಸ್ಪೂನ್ನೇ ಯೂಸ್ ಮಾಡಿ. ಮತ್ತು ಇದನ್ನೆಲ್ಲ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡಬೇಕು. ಆದಷ್ಟು ಗಾಜು ಅಥವಾ ಪಿಂಗಾಣಿದ್ರಲ್ಲಿ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡಿ, ಪ್ಲ್ಯಾಸ್ಟಿಕ್ನ ಹಾಕಬೇಡಿ. ಯಾಕೆಂದರೆ ಉಪ್ಪಿನಕಾಯಿಗೆಲ್ಲ ಪ್ಲ್ಯಾಸ್ಟಿಕ್ ಡಬ್ಬ ಯೂಸ್ ಮಾಡೋದ್ರಿಂದ ಅದು ರಿಯಾಕ್ಟ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ಇದಾಗಿದೆ, ಇದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸತ್ತೆ. ಉಪ್ಪಿನಕಾಯಿ ನೋಡಿದ್ರೆ ಯಾರಿಗೆ ಬಾಯಲ್ಲಿ ನೀರು ಬಿಡಲ್ಲ ಅಲ್ವಾ. ಇವಾಗ ನಾನು ಇದನ್ನು ಒಂದು ಪಿಂಗಾಣಿ ಜಾರ್ಗೆ ಹಾಕಿಟ್ಕೊತಾ ಇದ್ದೀನಿ. ಪಿಂಗಾಣಿ ಜಾರ್ನ ನೀಟಾಗಿ ಡ್ರೈ ಆಗಿರೋದನ್ನು ತೊಗೊಳ್ಳಿ. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ನಾನು ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಜಾರ್ದು ಮುಚ್ಚಳ ತುಂಬ ಲೂಸ್ ಇರುತ್ತೆ, ಹಾಗಾಗಿ ನಾವು ಇದಕ್ಕೊಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಆಮೇಲೆ ಇದನ್ನು ಕ್ಯಾಪ್ ಇಡಬೇಕು. ಆವಾಗ ಅದು ಗಾಳಿ ಹೋಗಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನಾನು ಈ ಥರ ಕಾಟನ್ ಬಟ್ಟೆ ಇದೆಯಲ್ಲ, ಇದು ಬನಿಯನ್ ಕ್ಲಾತ್ ಬರುತ್ತಲ್ಲ, ಅದನ್ನು ಹಾಕಿ ಈ ಥರ ಇಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.